मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। जय हो। ಪರಿಕಲ್ಪನೆಯೊಂದಿಗೆ ಇವತ್ತು ಗೋಣಿಕೊಪ್ಪ ನಗರದಲ್ಲಿ RMC ಯಾರ್ಡ್ನಿಂದ ಉಮಾಮಹೇಶ್ವರಿ ದೇವಸ್ಥಾನದವರೆಗೆ ಪಂಜಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಉದ್ದೇಶ ಇಷ್ಟೇ, ಅಖಂಡ ಭಾರತ ಪರಿಕಲ್ಪನೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ಹೇಗಿತ್ತು ಹಾಗೆ ಇರಬೇಕು ಅನ್ನೋದು. ಇದಕ್ಕೆ ಆಡಬೇಕಾದ್ರೆ ಸಮಾಜದಲ್ಲಿ ಜಾಗೃತಿ ಆಗಬೇಕು. ಇಡೀ ಹಿಂದೂ ಸಮಾಜ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ. ಇವತ್ತು ಅಖಂಡ ಭಾರತ ಸಂಕಲ್ಪ ದಿನ ಅಂತ ಮಾಡ್ತಾ ಇದ್ದೀವಿ. 1947ರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ತು. ಅದೇ ಸಂದರ್ಭದಲ್ಲಿ ಒಂದು ದೊಡ್ಡ ಷಡ್ಯಂತ್ರನೂ ಆಯಿತು. ನಮ್ಮ ಅಖಂಡವಾಗಿದ್ದಂಥ ಭಾರತವನ್ನು ತ್ರಿಖಂಡವಾಗಿ ತುಂಡರಿಸಲಾಯಿತು. ಅಂದರೆ ನಮ್ಮ ಒಬ್ಬ ತಂದೆಗೆ ಆಸ್ತಿಯನ್ನು ಮಕ್ಕಳು ಹಂಚಿಕೊಳ್ಳೋ ಹಾಗೆ ಹಿಂದೂಗಳಿಗೆ ಒಂದು, ಮುಸಲ್ಮಾನರಿಗೆ ಒಂದು ಭೂಮಿ ಅಂತೇಳಿ ಅದನ್ನು ತುಂಡು ಮಾಡಿ ಹಂಚಿಕೊಳ್ಳಾಯಿತು. ಇದು ಅವೈಜ್ಞಾನಿಕ. ತಾಯಿಯನ್ನು ಮಕ್ಕಳು ಹಂಚ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ತಾಯಿಯನ್ನು ಎಲ್ಲರೂ ತಾಯಿ ಅಂತ ಸ್ವೀಕಾರ ಮಾಡ್ತಾರೆ. ಹಾಗೆ ಭಾರತ ನಮಗೆ ತಾಯಿ, ಮಾತೃಭೂಮಿ. ಆ ತಾಯಿಯನ್ನು ನಾವು ತುಂಡು ಮಾಡೋದು ಅದು ಅತ್ಯಂತ ಅವೈಜ್ಞಾನಿಕ. ಅದು ಯಾವತ್ತಿದ್ರೂ ಅದು ಒಂದಾಗಲೇಬೇಕು. ಹಾಗಾಗಿ ಇವತ್ತು ನಾವು ಎಲ್ಲ ಈ ದೇಶದ ಜನರಲ್ಲಿ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ದೇಶ ಮತ್ತೆ ಒಂದಾಗಬೇಕು. ಈ ದೇಶದಲ್ಲಿ ಇರ್ತಕ್ಕಂಥ ಸಂಸ್ಕೃತಿ, ಈ ದೇಶದ ಒಂದು ನಾಗರಿಕತೆ ಇದು ವಿಶ್ವದಲ್ಲಿ ಅತ್ಯಂತ ಶ್ರೇಷ್ಠ